ಬಿಜೆಪಿ ಸಾರಥಿ ಮೇಲಿನ ರೆಬೆಲ್ ಜಾರಕಿ ಮುನಿಸು ಮರೆ ಆಗಿಲ್ವಾ? ಹಾಗಾದ್ರೆ ವಿಜೇಂದ್ರ ವಿರುದ್ಧ ಸಮರಕ್ಕಿಳಿದ್ರ ರಮೇಶ್ ಜಾರಕಿಹೊಳಿ. ಬಿಜೆಪಿ ಸಾರಥಿ ಮೇಲೆ ರೆಬೆಲ್ ಜಾರಕಿ ಮುನಿಸು ಮರೆ ಆಗಿಲ್ವಾ? ಇನ್ನು ವಿಜೇಂದ್ರ ವಿರುದ್ಧ ಸಮರಕ್ಕಿಳಿದಿದ್ದಾರಾ ರಮೇಶ್ ಜಾರಕಿಹೊಳಿ? ಬಿಜೆಪಿ ಕಾರ್ಯಕಾರಿಣಿಗೆ ಗೈರು ಬೆನ್ನಲ್ಲೇ ಈಗ ಬಹಿರಂಗ ವಾರ್. ಬಿವೈ ವಿಜೇಂದ್ರ ವಿರುದ್ಧ ಬೆಳಗಾವಿ ಸಾಹುಕಾರ್ ಗುಡುಗಿದ್ದಾರೆ. ಇದು ಮನವಿ ಎನ್ನುತ್ತಲೇ ಶಾಕಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೆಬೆಲ್ ಲೀಡರ್. ಬಿಜೆಪಿಯಲ್ಲಿ ಇರೋ ಗೊಂದಲ ಇತ್ಯರ್ಥಪಡಿಸಬೇಕು, ಇಲ್ಲವೇ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹಾನಿಯಾಗತ್ತೆ. ಕಾಂಗ್ರೆಸ್ ಗೊಂದಲ ಸರಿ ಮಾಡಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಅದೇ ರೀತಿ ನಾನು ಬಿಜೆಪಿ ಗೊಂದಲಕ್ಕೆ ಇತ್ಯರ್ಥ ಮನವಿ ಮಾಡುತ್ತೇನೆ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸ್ಫೋಟಕ ಮಾತನಾಡಿದ್ದಾರೆ. ಬಿಜೆಪಿ ಸಾರಥಿ ಮೇಲೆ ರೆಬೆಲ್ ಜಾರಕಿ ಮುನಿಸು ಅನ್ನುವಂಥದ್ದು ಮರೆನೇ ಆಗ್ತಿಲ್ವಾ? ವಿಜೇಂದ್ರ ವಿರುದ್ಧ ಸಮರಕ್ಕಿಳಿದ್ಬಿಟ್ರ ರಮೇಶ್ ಜಾರಕಿಹೊಳಿ ಅಂತ ಬಿಜೆಪಿ ಕಾರ್ಯಕಾರಿಣಿಗೆ ಗೈರಾದಂತಹ ಬೆನ್ನಲ್ಲೇ ಈಗ ಬಹಿರಂಗವಾಗಿ ವಾರ್ ಸ್ಟಾರ್ಟ್ ಆಗಿದೆ. ಬಿವೈ ವಿಜೇಂದ್ರ ವಿರುದ್ಧ ಬೆಳಗಾವಿ ಸಾಹುಕಾರ್ ಗುಡುಗಿದ್ದಾರೆ. ಇದು ಮನವಿ ಅನ್ನುತ್ತಲೇ ಶಾಕಿಂಗ್ ಎಚ್ಚರಿಕೆಯನ್ನ ಕೂಟ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಬಿಜೆಪಿಯಲ್ಲಿ ಇರುವಂತಹ ಗೊಂದಲ ಇತ್ಯರ್ಥವಾಗಬೇಕು, ಕೆಲವೇ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹಾನಿ ಆಗತ್ತೆ, ಇಲ್ಲ ಅಂದ್ರೆ ಕಾಂಗ್ರೆಸ್ ಗೊಂದಲ ಸರಿ ಮಾಡಿ ಅಂತ ಸತೀಶ್ ಹೇಳಿದ್ದಾರೆ. ಇದೇ ರೀತಿ ನಾನು ಬಿಜೆಪಿ ಗೊಂದಲ ಮುಗಿಸಿ ಇತ್ಯರ್ಥ ಮಾಡಿ ಅಂತ ನಾನು ಕೂಡ ಮನವಿ ಮಾಡ್ತಿದ್ದೇನೆ. ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸ್ಫೋಟಕವಾದಂತಹ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ವಿರುದ್ಧ ಬೆಳಗಾವಿ ಸಾಹುಕಾರ್ ಗುಡುಗಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಮನವಿ ಸಾರ್, ಇದು ಮನವಿ ಅನ್ನುತ್ತಲೇ ಶಾಕಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೆಬೆಲ್ ಲೀಡರ್. ವಿಜೇಂದ್ರ ವಿರುದ್ಧ ಹಂಗಾರೆ ಸಮರಕ್ಕಿಳಿದ್ರ ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು. ಬಿಜೆಪಿ ಸಾರಥಿ ಮೇಲೆ ಯಾಕೆ ಈ ಮುನಿಸು? ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಈಗ ವಾರ್ ಶುರು ಮಾಡಿದ್ದಾರೆ ಅನ್ನುವಂಥದ್ದು. ಬಿಜೆಪಿ ಕಾರ್ಯಕಾರಿಣಿಗೆ ಗೈರು ಬೆನ್ನಲ್ಲೇ ಈಗ ಬಹಿರಂಗ ವಾರ್ ಕೂಡ ಶುರುವಾಗಿದೆ. ಬಿವೈ ವಿಜೇಂದ್ರ ವಿರುದ್ಧ ಬೆಳಗಾವಿ ಸಾಹುಕಾರ್ ಗುಡುಗಿದ್ದಾರೆ. ಇದು ಮನವಿ ಅಂತ ಹೇಳ್ತಾರೆ, ಆದ್ರೆ ಇದು ಬಹಿರಂಗ ವಾರ್ ಥರಾನೇ ಇದೆ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಈಗ ಈ ನಾಯಕರ ನಡೆ ಏನಿದೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಇರಬಹುದು, ಜೊತೆಗೆ ಬಿಜೆಪಿ ನಾಯಕರಿಗೆ ಈಗ ವಿಜೇಂದ್ರ ಅವರಿಗೆ ಇದು ಮನವಿ ಅಂತ ಹೇಳ್ಕೊಂಡು ಎಚ್ಚರಿಕೆಯನ್ನ ಕೊಡುವಂಥದ್ದು ಇದೆಯಲ್ಲ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಂತಂದ್ರೆ ಚಂದ್ರು ಲಮಾನಿ ಏನು ಲೋಕಾಯುಕ್ತ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಏನು ಪ್ರತಿಕ್ರಿಯೆ ಸಹ ನೀಡಿರುವಂತದ್ದು. ಅಹಿಂದ ಸಮಾಜಕ್ಕೆ ಬೆಳಕು ಚೆಲ್ಲುವಂತಹ ಉದ್ದೇಶದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ದೇನೆ ಅಂತ ಹೇಳಿರುವಂತದ್ದು. ದಲಿತ ಶಾಸಕರನ್ನ ಸುಮಾರು 20 ವರ್ಷಗಳಿಂದ ತುಳಿಯುವಂತ ಕೆಲಸ ನಡೀತಿದೆ. ನಾವು ಈಗಾದರೂ ಇಲ್ಲಿ ಧ್ವನಿಯನ್ನ ಇಲ್ಲಿ ಎತ್ತಲೇಬೇಕಾಗಿದೆ. ನಾನು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಗ್ಗೆ ನಾನು ಮಾತನಾಡಲ್ಲ. ಚಂದ್ರು ಲಮಾನಿ ವಿದ್ಯಾವಂತ ಆಗಿರೋ ಕಾರಣಕ್ಕೆ ಈ ಒಂದು ಪಿತೂರಿ ಮಾಡಿ ಸಿಲುಕಿಸಿದ್ದಾರೆ ಎಂಬ ಆರೋಪವನ್ನ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಅದೇ ಸಮಾಜದ ವ್ಯಕ್ತಿಯನ್ನ ಬಳಸಿ ಪಿತೂರು ಮಾಡಿ ಏನು ಚಂದ್ರು ಲಮಾನಿ ಅವರಿದ್ದಾರೆ, ಅವರನ್ನ ಜೈಲ್ ಪಾಲ್ ಮಾಡುವಂತ ಉದ್ದೇಶವನ್ನ ಇಲ್ಲಿ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಯನ್ನ ಸಹ ಹೇಳಿರುವಂತದ್ದು. ಇದೇ ರೀತಿಯಾಗಿ ಅಂತಂದ್ರೆ ತಪ್ಪು ಮಾಡಿದರೆ ಅವರು ಶಿಕ್ಷೆ ಸಹ ಆಗ್ಬೇಕು, ನಿವೃತ್ತಿ ಆಗಬೇಕಾದ ಅಧಿಕಾರಿಗಳಿಂದ ಈ ಒಂದು ದಾಳಿ ನಡೆದಿದೆ ಆಗಿರುವಂತಹ ಹೇಳುವಂತದ್ದು. ಸುಮಾರು 74ರಷ್ಟು ಏನು ಮತದಾರ ಇರುವಂತಹ ಸಮಾಜವನ್ನ ತುಳಿಯುವಂತ ಯತ್ನ ನಡೆದಿದೆ ಅಂತ ಹೇಳಿರುವಂತದ್ದು. ಅಹಿಂದ ಎನ್ನುವ ಹೇಳುವ ನಾವೆಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲ್ಲ, ವ್ಯವಸ್ಥೆ ಬಗ್ಗೆ ಮಾತ್ರ ನಾವು ಇಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಸಹ ಹೇಳಿರುವಂತದ್ದು. ಭ್ರಷ್ಟಾಚಾರ ಆರೋಪ ಬಂದಾಗ ಬಿಜೆಪಿ ರಾಜ್ಯಾಧ್ಯಕ್ಷ ಮಾತನಾಡುವುದು ಸಹ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳಿರುವಂತದ್ದು. ಇದಷ್ಟೇ ಅಲ್ಲದೆ ದಲಿತ ಶಾಸಕರು ಮತ್ತು ಅಹಿಂದ ಶಾಸಕರು ಯಾಕೆ ಲೋಕಾಯುಕ್ತ ಬಲಿಗೆ ಬೀಳ್ತಾರೋ ಎಂಬುದು ನನಗೂ ಸಹ ತಿಳಿತಾ ಇಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಇಲ್ಲಿ ಹೇಳಿರುವಂತದ್ದು. ಮಂತ್ರಿ ಓಕೆ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಈಗ ವಾರ್ ಶುರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಮುನಿಸಿನ್ನೂ ಮರೆಯಾಗಿಲ್ವಾ ಅನ್ನುವಂಥದ್ದು. ಬಿವೈ ವಿಜೇಂದ್ರ ವಿರುದ್ಧ ಬೆಳಗಾವಿ ಸಾಹುಕಾರ್ ಗುಡುಗಿದ್ದಾರೆ. ಇದು ಮನವಿ ಅನ್ನುತ್ತಲೇ ಶಾಕಿಂಗ್ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಗೊಂದಲ ಸರಿ ಮಾಡ್ತಾರೆ ಅಂತ ಸತೀಶ್ ಹೇಳಿದ್ದಾರೆ. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಗೊಂದಲ ಇತ್ಯರ್ಥವಾಗಬೇಕು, ನಾನು ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ.